ಆಟೋ ಚಾಲಕರಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ದಾಖಲಾತಿ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಆಟೋ ಚಾಲಕರು 15/9/2025 ಒಳಗೆ ತಮ್ಮ ದಾಖಲಾತಿಗಳನ್ನು ಕಟ್ಟುನಿಟ್ಟಾಗಿ ಪೊಲೀಸರು ಕೇಳಿದಾಗ ಹಾಜರುಪಡಿಸಬೇಕು ಎಂದು ಹೇಳಿದ್ದಾರೆ. ನಗರದಲ್ಲಿ ಈಗಾಗಲೇ ಟ್ರಾಫಿಕ್ ನಿಯಮಗಳನ್ನು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂತೆ ಅಧಿಕಾರಿಗಳು ಮುನ್ನೆಚ್ಚರಿಕೆಯನ್ನು ನೀಡುತ್ತಿದ್ದಾರೆ. ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಚಾಲಕರೊಂದಿಗೆ ಮುನ್ನೆಚ್ಚರಿಕೆಯಾಗಿ ಈ ಕುರಿತು ಸಭೆ ಮಾಡುತ್ತಿದ್ದು ಎಚ್ಚರಿಕೆ ವಹಿಸುವಂತೆ ತಿಳಿಸಿದ್ದಾರೆ. 15/9/2025 ಪರಿಶೀಲನೆ ಕಾರ್ಯಕ್ರಮವನ್ನು ಟ್ರಾಫಿಕ್ ನಿಯಂತ್ರಣದಲ್ಲಿ ಹಮ್ಮಿಕೊಂಡಿದ್ದಾರೆ. ಈಗ ಭಾಳ ದಿವಸದಿಂದ ನಮ್ಮ ಮೇಲಾಧಿಕಾರಿಗಳು ನಿಮಗೆ ಎಲ್ಲ ತಿಳಿಸ್ಯಾರ, ಮೌಖಿಕವಾಗಿ ತಿಳಿಸ್ಯಾರ. ಈಗ ನಮ್ಮ ಕಮಾಂಡ್ ಸೆಂಟ್ರಿಂದ ಮೈಕ್ ಒಳಗೆ ಅನೌನ್ಸ್ಮೆಂಟ್ ಮಾಡಕತ್ತಾರ. ನಿಮಗೆ ಸಂಬಂಧಪಟ್ಟಂಥ ಗಾಡಿಗಳು ಡಾಕ್ಯುಮೆಂಟು, RC, ಲೈಸೆನ್ಸು, ಇನ್ಶೂರೆನ್ಸು, ಗಾಡಿ ಯೂನಿಫಾರ್ಮು, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಬೇಕಂತೇಳಿ ಹೇಳ್ಯಾರ. 15ನೇ ತಾರೀಕು ಮೇಲೆ ನಾವು ಚೆಕ್ ಮಾಡಿದಾಗ ನಾವು ವಿಚಾರಣೆ ಮಾಡಿದ ಯಾವುದೇ ವಾಹನದ ಕಾಗದಪತ್ರ ಇಲ್ಲ ಅಂದರೆ ಗಾಡಿ ಸೀಸ್ ಮಾಡಿ ಸ್ಟೇಷನ್ಗೆ ಹಾಕ್ತೀವಿ. ನೀವು ಅದಕ್ಕೆ ಕ್ಲಿಯರ್ ಮಾಡ್ಕೊಂಡ್ಬಂದು ಫೈನ್ ಕಟ್ಕೊಂಡು ಹೋಗ್ಬೇಕಾಗತ್ತೆ. 15ನೇ ತಾರೀಕು ಒಳಗೆ ನಿಮ್ಗೆ ಸಂಬಂಧಪಟ್ಟ ವಾಹನಗಳನ್ನ ಕಾಗದಪತ್ರಗಳು ಸೂಚನೆ ಮಾಡ್ತೀವಿ. ಕಂಪಲ್ಸರಿ ಇನ್ಫಾರ್ಮ್ ಹಾಕ್ರಿ. ರೂಲ್ಸ್ಗಳು, ಟ್ರಾಫಿಕ್ ರೂಲ್ಸ್ಗಳು ಫಾಲೋ ಮಾಡಿರಿ. 15ನೇ ತಾರೀಕಿನ ಟೈಮ್ ಐತಿ. ದಯವಿಟ್ಟು ನೀವು ಎಲ್ಲರೂ ನಿಮ್ಮ ವಾಹನಗಳನ್ನು ಕಾಗದಪತ್ರಗಳನ್ನು ಸರಿಯಾಗಿಟ್ಬೋದು. 15ನೇ ತಾರೀಕಿನಲ್ಲಿ ನಾವು ಯಾರ್ದು ಕೇಳಂಗಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ನಿಮ್ಮ ವಾಹನಗಳು ಸರಿಯಾಗಿ ಕಾಗದಪತ್ರ ಇಟ್ಬೋದು. ಸರಿನಾ? ಓಕೆ. ಪ್ರವೀಣ್ ಹಡಪದ, KMM ಕನ್ನಡ ನ್ಯೂಸ್, ಬಾಗಲಕೋಟೆ.